ಕೃಷಿಕರಿಗೆ ನೀರು ಪೂರೈಕೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಆರಂಭಗೊಂಡಂತ ವರಾಹಿ ಯೋಜನೆ ದಿನೇ ದಿನೇ ವಿವಾದದತ್ತ ತಿರುಗ್ತಾ ಇದೆ. ಈಗ ಹೊಸ ಒಂದು ವಿವಾದ ಅಂತ ಹೇಳಿದ್ರೆ ಎರಡು ಹೋರಾಟಗಳು ನಡೀತಿರುವಂತದ್ದು. ಒಂದು ಮೇಲ್ಭಾಗದಲ್ಲಿ ಒಂದು ಯೋಜನೆಯನ್ನ ಮಾಡಬೇಕು, ಇನ್ನೊಂದು ಕೆಳಭಾಗದಿಂದಲೇ ಯೋಜನೆ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆ ಕೇಳಿ ಬರ್ತಿರೋದು. ಈ ಹಿನ್ನೆಲೆಯಲ್ಲಿ ಗಮನಿಸ್ತಾ ಹೋದ್ರೆ ಬಲದಂಡೆ ಯೋಜನೆಯನ್ನ ಅನುಷ್ಠಾನಕ್ಕೆ ತರಬೇಕು, ಆ ಮೂಲಕ ರೈತರಿಗೆ ನೀರನ್ನ ಕೊಡಬೇಕು ಅನ್ನುವಂತ ಒತ್ತಾಯದ ಮೂಲಕ ಮಾಜಿ ಶಾಸಕರು, ಬೈಂದೂರಿನ ಮಾಜಿ ಶಾಸಕರಾಗಿರುವಂತ ಗೋಪಾಲ ಪೂಜಾರಿ ಅವರು ಪಾದಯಾತ್ರೆಯನ್ನ ನಡೆಸಿರುವಂತದ್ದು. ನಾವೀಗ ಈ ವರಾಹಿ ಚಾನಲ್ ಬಳಿ ಇದ್ದೇವೆ. ಬಹುತೇಕ ಕೃಷಿಕರಿಗೆ ಒಂದು ನೀರು ನೀಡಬೇಕು, ಮತ್ತೆ ಮುಖ್ಯವಾಗಿ ಬ್ರಹ್ಮಾವರದ ಕಬ್ಬು ಬೆಳೆಗಾರರು ಯಾರಿದ್ದಾರೆ ಅವರಿಗೆ ನೀರನ್ನ ನೀಡಬೇಕು ಅನ್ನೋ ಉದ್ದೇಶಕ್ಕೆ ಪ್ರಾರಂಭವಾದಂತ ವರಾಹಿ ಯೋಜನೆ ಅಂತಾನೆ ಹೇಳ್ಬೋದು. ಆ ಬಳಿಕ ವರ್ಷಗಳು ಉಳಿದ ಹೊರತಾಗಿ ಅದರ ಒಂದು ಡೆವಲಪ್ಮೆಂಟ್ ಏನಿದೆ ಅದು ನಡೆದಿಲ್ಲ ಅನ್ನುವಂತ ಆರೋಪಗಳು ಈ ಹಿಂದಿನಿಂದ ಇರುವಂತದ್ದು. ಸದ್ಯ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ರೈತ ಸಂಘ ಒಂದು ಕಡೆಯಲ್ಲಿ ಹೋರಾಟ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಗೋಪಾಲ ಪೂಜಾರಿ ಮಾಜಿ ಶಾಸಕರು ಬೈಂದೂರು ಅವರ ನೇತೃತ್ವದಲ್ಲಿ ಒಂದು ಹೋರಾಟ ನಡೆಸಿರುವಂತದ್ದು. ಇಬ್ರು ಕೂಡ ನೀರಾವರಿಗೆ, ಕೃಷಿಕರಿಗೆ ನೀರಾವರಿಯ ನೀರು ಸಿಗಬೇಕು ಅನ್ನೋ ಉದ್ದೇಶದಿಂದ ಹೋರಾಟ ಮಾಡ್ತಿದ್ರು ಕೂಡ ಇಲ್ಲಿ ಪರ ವಿರೋಧ ಚರ್ಚೆ ಆರಂಭ ಆಗಿರುವಂತದ್ದು. ರೈತರಿಗೆ ನೀರನ್ನ ಕೊಡಬಾರದು ಅನ್ನುವ ಉದ್ದೇಶಕ್ಕೋಸ್ಕರ ಗೋಪಾಲ ಪೂಜಾರಿ ಅವರು ಪತ್ರವನ್ನ ಬರೆದು ನೀರಾವರಿ ಯೋಜನೆಯನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡಿದ್ರು ಅನ್ನುವಂತ ಆರೋಪ ಈ ಹಿಂದೆ ಗೋಪಾಲ ಪೂಜಾರಿ ಅವರ ಎದುರುಗಡೆ ಇರುವಂತ ಇನ್ನೊಂದು ಪಕ್ಷದವರು ಮಾಡಿದ್ರು. ಇದರಿಂದ ಒಂದ್ ರೀತಿ ಈ ಹೋರಾಟದ ಕಿಚ್ಚು ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಎರಡು ಪಂಗಡಗಳಾಗಿ ವಿಭಜನೆಯಾಗಿ ಇಲ್ಲಿ ಒಂದು ಮೂಲ ಏನು ಕೃಷಿಕರಿಗೆ ನೀರು ಕೊಡಬೇಕು ಅನ್ನೋ ಉದ್ದೇಶವನ್ನ ಮರೆತು ಬೇರೆ ರೀತಿಯ ಒಂದು ಹೋರಾಟ ಇಲ್ಲಿ ಪ್ರಾರಂಭ ಆಯ್ತು. ಪಾದಯಾತ್ರೆ ಮೂಲಕ ಬೈಂದೂರು ಗೋಪಾಲ ಪೂಜಾರಿ ಅವರು ಹೇಳ್ತಾ ಇರುವುದು ಇಷ್ಟೇ, ಜಾಕ್ವೆಲ್ ಏನ್ ಮಾಡ್ತಾ ಇದ್ದೀರಾ ಅದನ್ನ ಡ್ಯಾಮಿನ ಕೆಳಗಡೆಯಲ್ಲಿ ನೀವು ಜಾಕ್ವೆಲ್ ಅನ್ನ ಮಾಡುವ ಮೂಲಕ ಆ ನೀರನ್ನು ಕೊಡುವಂತ ಕೆಲಸ ಮಾಡಿ. ಇದರಿಂದ ಪ್ರಯೋಜನ ಆಗ್ತದೆ, ಡ್ಯಾಮಿಗೆ ಯಾವುದೇ ರೀತಿ ಸಮಸ್ಯೆ ಉಂಟಾಗುದಿಲ್ಲ. ಏನು ಮೂಲ ಯೋಜನೆ ಏನಿದೆ ಅದು ಮೊದಲು DPR ಆಗಿದ್ದಂಥದ್ದು ಕೆಳಭಾಗದಲ್ಲಿ ಮಾಡಬೇಕು ಅನ್ನುವಂತ DPR ಆಗಿರುವಂತದ್ದು, ಅದನ್ನೇ ಮುಂದುವರಿಸಿ ನಂತರ ಈ ಕೆಳಭಾಗದ ಏನು ಬೇಡಿಕೆ ಏನಿದೆ ಅದು ಮುಗಿದ ನಂತರ ಮತ್ತೆ ಮುಂದಿನ ಯೋಜನೆ ಬಗ್ಗೆ ಗಮನ ಹರಿಸಿ. ಯಾಕಂದ್ರೆ ಹಲವು ವರ್ಷಗಳಿಂದ ಆ ಯೋಜನೆ ಪೆಂಡಿಂಗ್ ನಲ್ಲಿ ಇದೆ. ಇದನ್ನ ಮತ್ತೆ ಪೆಂಡಿಂಗ್ ನಲ್ಲಿ ಇಟ್ಟು ಮತ್ತೊಂದು ಯೋಜನೆಗೆ ಜಂಪ್ ಆಗುವ ಬದಲು ಮೂಲ ಯೋಜನೆ ಏನಿದೆ ಅದನ್ನೇ ಮುಂದುವರಿಸಿ ಅನ್ನುವಂತ ಬೇಡಿಕೆಯನ್ನ ಸದ್ಯ ಗೋಪಾಲ್ ಪೂಜಾರಿ ಅವರು ಇಟ್ಟಿರುವಂತದ್ದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.